ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ನಿಮ್ಮ ಮುಂದೆ ಹೋಳಿಗೆ ಸಾಂಬಾರು ಅಥವಾ ಒಬ್ಬಟ್ಟು ಸಾರು ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೋಳಿಗೆ ಅಥವಾ ಒಬ್ಬಟ್ಟು ಮಾಡೋದು ಯಾವ ಥರ ಅಂತ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಇದೆ, ಸೊ ನೋಡ್ಬೋದು ನೀವು ಯಾವ ಥರ ಹೋಳಿಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಬಂದಿರೋ ಕಟ್ಟಿಂದ ನಾನು ಹೋಳಿಗೆ ಸಾಂಬಾರು ಮಾಡ್ತಿರೋದು. ಬನ್ನಿ ಯಾವ ಥರ ಮಾಡೋದಂತ. ಸೊ ಇಂಗ್ರೀಡಿಯೆಂಟ್ ಬೇಕಾಗಿರೋದು, ನಾನು ಹುಣಸೆ ಹಣ್ಣು ನೆನೆ ಇಟ್ಟಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಟೇಬಲ್ ಸ್ಪೂನ್ ಆಗೋಷ್ಟು ಹವೇಜ ಮತ್ತು ಕಾಯಿನ ತುರ್ಕೊಂಡಿದ್ದೀನಿ, ಮೆಣಸು, ಜೀರಿಗೆ ಮತ್ತು ಮೆಂತ್ಯ. ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವಿನ ಎಲೆ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ. ಸೊ ಇಷ್ಟೆಲ್ಲ ಯೂಸ್ ಮಾಡಿಕೊಂಡು ನಾನು ಇವತ್ತು ಒಬ್ಬಟ್ಟು ಸಾರು ಮಾಡ್ತಾಯಿರೋದು. ಒಬ್ಬಟ್ಟು ಸಾರು ಮಾಡೋಕ್ಕೆ ನಾವು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಫ್ರೈ ಮಾಡ್ಕೊಳ್ಬೇಕು. ಸೊ ಮೊದಲನೇದಾಗಿ ನಾನು ಹವೇಜ, ಮೆಂತ್ಯ, ಜೀರಿಗೆ ಮತ್ತು ಕಾಯಿ ತುರಿನ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದ ನಂತರ ಇವಾಗ ನೋಡ್ತಾ ಇರ್ಬೋದು ಈರುಳ್ಳಿ ಮತ್ತು ಕರಿಬೇವಿನ ಎಲೆ, ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಸೊ ಈರುಳ್ಳಿ ಎಲ್ಲ ನೀಟಾಗಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾವು ಸೈಡಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಮಸಾಲೆನ ಹಾಕ್ಕೊಳ್ಬೇಕು. ಅದಕ್ಕೇ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ 1-2 ನಿಮಿಷದವರೆಗೂ ನಾವು ಪುನಃ ಫ್ರೈ ಮಾಡ್ಕೊಳ್ಬೇಕು, ಇದ್ರ ಜೊತೆ ಎಲ್ಲ ಮಿಕ್ಸ್ ಮಾಡಿಕೊಂಡು. ಸೊ ಇದು ಬಂದುಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ತಿರೋಂಥ ಮಸಾಲ. ನಾನು ಯಾವುದೇ ಮಸಾಲನೂ ಯೂಸ್ ಮಾಡ್ದೇನೆ ಮನೆಯಲ್ಲೇ ಮಸಾಲ ರೆಡಿ ಮಾಡಿಬಿಟ್ಟು ಒಬ್ಬಟ್ಟು ಸಾರು ಮಾಡ್ತಾಯಿರೋದು. ಸೊ ಇದು ಫ್ರೈ ಮಾಡಿರೋದನ್ನೆಲ್ಲನೂ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಸೊ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಇದನ್ನ ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು ನಾವು. ಸೊ ನೋಡ್ತಾ ಇದ್ದೀರಾ, ನಾನೆಲ್ಲ ಫ್ರೈ ಮಾಡಿರೋ ಮಸಾಲ ಐಟಮ್ನ, ಮಸಾಲ ಅಂದರೆ ನಾನು ಅದೇ ಮುಂಚೆ ತೋರಿಸ್ದಂಗೆ ಎಲ್ಲ ಐಟಮ್ಸ್ನ ಫ್ರೈ ಮಾಡಿಬಿಟ್ಟು ಅದನ್ನ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇದೇ ನಾವು ಹೋಳಿಗೆ ಸಾಂಬಾರಿಗೆ ರೆಡಿ ಮಾಡಿರೋಂತಹ ಹೋಮ್ ಮೇಡ್ ಮಸಾಲ. ಸೊ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಸೊ ಒಗ್ಗರಣೆ ಹಾಕೋಕ್ಕೆ ಮುಂಚೆ ನಾನು ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಎಣ್ಣೆ ಬಿಸಿಯಾದ ನಂತರ ಜೀರಿಗೆ ಮತ್ತು ಸಾಸಿವೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಇದನ್ನು ಹಾಕಿಬಿಟ್ಟು ಇದು ನೀಟಾಗಿ ಫ್ರೈ ಆದ ನಂತರ ಅದಕ್ಕೆ ಒಂದು 4-5 ಎಸಳು ಕರಿಬೇವಿನ ಎಲೆ ಹಾಕ್ಕೊಳ್ಬೇಕು. ಅದು ಹಾಕಿದ ನಂತರ ಹುಣಸೆ ಹಣ್ಣು ಇಟ್ಟಿದ್ದೀವಲ್ವ ಅದನ್ನ ನೀಟಾಗಿ ಚೆನ್ನಾಗಿ ಕಿವುಚ್ಕೊಂಡ್ಬಿಟ್ಟು ಅದರಲ್ಲಿ ಬಂದಿರೋಂತಹ ಹುಣಸೆ ಹಣ್ಣಿಂದ ನೀರನ್ನ ನಾವು ಒಗ್ಗರಣೆಗೆ ಹಾಕ್ಕೊಳ್ಬೇಕು. ಹುಣಸೆ ಹಣ್ಣಿಂದು ರಸ ಚೆನ್ನಾಗಿ ಬೇಯಬೇಕು ಆ್ಯಕ್ಚುಲಿ ಒಗ್ಗರಣೆಯಲ್ಲಿ. ಸೊ ನಾನು ಹುಣಸೆ ಹಣ್ಣು ಮಾತ್ರ ಯೂಸ್ ಮಾಡಿರೋದು. ನೀವು ಅಡಿಷ್ನಲ್ ಬೇಕಾದರೆ ಸ್ವಲ್ಪ ಹುಳಿಗೆ ಟೊಮ್ಯಾಟೊ ಸಮೇತ ಮಸಾಲ ರೆಡಿ ಮಾಡಿದ್ವಲ್ಲ ಅದರಲ್ಲೇ ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ಬೋದು. ಬಟ್ ನಾನಿವತ್ತು ಟೊಮ್ಯಾಟೊ ಹಾಕ್ದೇ ಜಸ್ಟ್ ಹುಣಸೆ ಹುಳಿಲಿ ಒಬ್ಬಟ್ಟು ಸಾರನ್ನ ಮಾಡ್ತಾಯಿರೋದು. ಸೊ ನೋಡ್ತಾ ಇರ್ಬೋದು, ಹುಳಿಗೆ ನಾವು 2 ಟೇಬಲ್ ಸ್ಪೂನ್ ಅಥವಾ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣ ಮತ್ತು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಳ್ಬೇಕು. ನೀವು ಯಾವ ಥರ ಖಾರನ ತಿಂತೀರೋ ಅದರದ್ದು ಬೇಸ್ ಮೇಲೆ ಖಾರದ ಪುಡಿನ ಹಾಕ್ಕೊಳ್ಬೇಕು. ಸೊ ನೋಡ್ತಾ ಇರ್ಬೋದು, ಖಾರದ ಪುಡಿ, ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನೂ ಸಹ ಹುಣಸೆ ಹುಳಿಲೇ ಹಾಕ್ಕೊಂಡ್ಬಿಟ್ಟು ನಾವು ಬೇಯಿಸ್ಕೊಳ್ಬೇಕು. ಸೊ ಹುಣಸೆ ಹಣ್ಣಿನ ರಸ ಚೆನ್ನಾಗಿ ಕುದೀತಾ ಇದೆ. ಸೊ ಇದೆಲ್ಲ ಕುದ್ದಾದ ನಂತರ ನಾವು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಮಿಕ್ಸಿ ಜಾರಲ್ಲಿ, ಸೊ ಆ ಮಸಾಲೆನ ನಾವು ಈ ಹುಳಿಗೆನೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ 1-2 ನಿಮಿಷದವರೆಗೂ ಈ ಹುಳಿ ಚೆನ್ನಾಗಿ ಬೇಯಬೇಕು. ಸೊ ಬೆಂದಂಥ ಈ ಹುಳಿಗೆ ನಾವು ಮಸಾಲ ರೆಡಿ ಮಾಡ್ಕೊಂಡಿದ್ದೀವಲ್ವ ಪೇಸ್ಟು, ಆ ಪೇಸ್ಟ್ನೂ ಸಹ ಈ ಹುಳಿಯಲ್ಲೇ ಹುಣಸೆ ರಸದಲ್ಲೇ ಹಾಕ್ಕೊಂಡ್ಬಿಟ್ಟು ಮತ್ತೆ ನಾವು ಬೇಯಿಸ್ಕೊಳ್ಬೇಕು. ಸೊ ಒಬ್ಬಟ್ಟು ಸಾರು ತುಂಬಾ ರುಚಿಯಾಗಿರುತ್ತೆ. ಸೊ ಉತ್ತರ ಕರ್ನಾಟಕ ಸೈಡ್ ಯಾವಾಗಾದರೂ ಅನ್ನೋಕ್ಕಿಂತ ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಒಬ್ಬಟ್ಟು ಮಾಡ್ತಾರೆ. ಸೊ ಅದು ಒಬ್ಬಟ್ಟು ಮಾಡಿದ ದಿನ ಪ್ರತಿಯೊಬ್ಬರ ಮನೆಯಲ್ಲೂ ಹೋಳಿಗೆ ಸಾರು ಕಂಪಲ್ಸರಿ ಇರುತ್ತೆ. ಸೊ ನೋಡ್ತಾ ಇರ್ಬೋದು, ಇವಾಗ ಮಸಾಲೆ ಹಾಕ್ಕೊಂಡ್ಬಿಟ್ಟು ನಾನು ಹುಣಸೆ ಹಣ್ಣಿನ ರಸದ ಜೊತೆನೇ ಮತ್ತೆ ಕುದಿಸ್ಕೊಳ್ತಾ ಇದ್ದೀನಿ. ಸೊ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಇದು ಚೆನ್ನಾಗಿ ಖಾರ, ಉಪ್ಪಿನ ಅಂಶ ಮತ್ತು ಅದು ಮಸಾಲ ಚೆನ್ನಾಗಿ ಹುಳಿ ಹೀರ್ಕೊಳ್ಬೇಕು. ಸೊ ಆ ಥರ ಒಂದು 2-3 ಮಿನಿಟ್ಸ್ ಆದರೂ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಸೊ ನೋಡ್ತಾ ಇರ್ಬೋದು, ಇವಾಗ ಕುದಿ ಬರ್ತಾ ಇದೆ. ಹುಳಿ ಜೊತೆ ಮಸಾಲೆ ಚೆನ್ನಾಗಿ ಕುದಿಬೇಕು. ಸೊ
ಮಸಾಲೆ ಐಟಮ್ ಚೆನ್ನಾಗಿ ಕುದ್ದಾದ ನಂತರ ಇದಕ್ಕೆ ನಾವು ಹೋಳಿಗೆ ಮಾಡಬೇಕಾದ್ರೆ ನೀವು ಲಾಸ್ಟ್ ವಿಡಿಯೋ ನೋಡಿದರೆ ಅದರಲ್ಲಿ ನಾನು ಹೋಳಿಗೆದು ನೀರು ಬೇಳೆಕಾಳಿಂದು ನೀರು ತೆಗೆದಿಟ್ಕೊಂಡಿದ್ವಿ, ಅದನ್ನ ನಾವು ಕಟ್ ಅಂತ ಹೇಳೋದು. ಸೊ ಅದು ಹೋಳಿಗೆ ನೀರು ಅಥವಾ ಹೋಳಿಗೆ ಕಟ್ಟನ್ನ ನಾವು ಈ ಸಾಂಬಾರಿಗೆ ಹಾಕ್ಕೊಳ್ಬೇಕು. ಸೊ ಇದೆಲ್ಲ ಹಾಕಿಬಿಟ್ಟು ನಾನು ಹೋಳಿಗೆ ಮಾಡೋಕ್ಕೆ ಅಂತ ಹೂರಣ ಇಟ್ಟಿದ್ನಲ್ವ, ಸೊ ಆ ಹೂರಣನೂ ಸಹ ಹೋಳಿಗೆ ಸಾಂಬಾರಿಗೆ ಹಾಕ್ಕೊಳ್ಬೇಕು. ಅದು ತುಂಬಾ ಟೇಸ್ಟ್ ಕೊಡುತ್ತೆ ಹೋಳಿಗೆ ಸಾಂಬಾರಿಗೆ. ಸೊ ನೋಡ್ತಾ ಇರ್ಬೋದು, ಇವಾಗ ಹೋಳಿಗೆ ಸಾಂಬಾರು ರೆಡಿಯಾಗಿದೆ. ಅದಕ್ಕೆ ಉಪ್ಪು ಖಾರ ನೋಡ್ಕೊಂಡ್ಬಿಟ್ಟು ಬೇಸ್ಡ್ ಆನ್ ಕನ್ಸಿಸ್ಟೆನ್ಸಿ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಹೋಳಿಗೆ ಸಾಂಬಾರು ಸ್ವಲ್ಪ ನೀರಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹೋಪ್ ನೀವು ಲಾಸ್ಟ್ ವಿಡಿಯೋ ನೋಡಿದರೆ ಹೋಳಿಗೆ ಯಾವ ಥರ ಮಾಡೋದು ಅಂತ ಗೊತ್ತಿರುತ್ತೆ. ಸೊ ಅದರಿಂದ ಯಾವ ಥರ ನಾವು ಹೋಳಿಗೆದು ಸಾಂಬಾರು ಮಾಡೋಕ್ಕೆ ಕಟ್ಟನ್ನ ತೆಗಿಬೇಕು ಅದೆಲ್ಲ ನೀಟಾಗಿ ನೋಡ್ಕೊಂಡ್ಬಿಟ್ಟು ಹೋಳಿಗೆ ಸಾಂಬಾರನ್ನ ಮಾಡ್ಕೊಳ್ಬೋದು. ಸೊ ಇವಾಗ ಸಾಂಬಾರು ರೆಡಿಯಾಗಿದೆ. ಅದಕ್ಕೆ ಗಾರ್ನಿಷಿಂಗ್ ಅಂತ ಹೇಳಿಬಿಟ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಸೊ ಇದನ್ನು ಏನಿಲ್ಲ ಅಂದರೂ ಒಂದು 4 to 5 ಮಿನಿಟ್ಸ್ ಆದರೂ ನಾವು ಕುದಿಸ್ಕೊಳ್ಬೇಕು ಸಾಂಬಾರನ್ನ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಸೊ ನೋಡ್ತಾ ಇರ್ಬೋದು ಯಾವ ಥರ ಸಾಂಬಾರು ಕುದೀತಾ ಇದೆ ಅಂತ ಹೇಳಿಬಿಟ್ಟು. ಎಷ್ಟು ಚೆನ್ನಾಗಿ ಕುದಿಯುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಹೋಳಿಗೆ ಸಾಂಬಾರು ಮಾಡೋದು ತುಂಬಾ ಸುಲಭ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.